ಆತ್ಮೀಯ ವಿದ್ಯಾರ್ಥಿಗಳೇ, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸಿಂಪಲ್ ಆಗಿರುವಂಥ ಪ್ರಾಬ್ಲಮನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ದ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಎ ಕನ್ಸರ್ನ್ ಆರ್ ಗಿವನ್, ರಿಅರೇಂಜ್ ದ ಫಿಗರ್ಸ್ ಇನ್ ಎ ಕಂಪ್ಯಾರಿಟಿವ್ ಫಾರ್ಮೆಟ್ ಆ್ಯಂಡ್ ಸ್ಟಡಿ. ಪ್ರಾಬ್ಲಮನ್ನು ನೋಡೋದಾದರೆ ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಇದೆ, ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಜನರಲ್ ಎಕ್ಸ್ಪೆನ್ಸ್ ಎಲ್ಲ ಎಕ್ಸ್ಪೆನ್ಸ್ಗಳಿದ್ದಾವೆ, ಆ್ಯಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ಗಳಲ್ಲಿ ಇಂಟ್ರೆಸ್ಟ್ ಪೇಡ್ ಮತ್ತು ಇನ್ಕಮ್ ಟ್ಯಾಕ್ಸ್ ಇದೆ. ಸೊ ಸಾಲ್ವ್ ಮಾಡೋದಾದರೆ ಫಸ್ಟ್ ಆಫ್ ಆಲ್ ಒಂದು ಫಾರ್ಮೆಟನ್ನು ಹಾಕ್ಕೊಳ್ತೀವಿ. ನಾವು ಗೊತ್ತಿರೋಂಗೆ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಒಂದು ಫಾರ್ಮೆಟ್ ಇದೆ. ಪರ್ಟಿಕ್ಯುಲರ್ಸ್ 2016 ಮತ್ತು 2017, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇರುತ್ತೆ, ನೆನಪಿರಲಿ. ಸೊ ಫಸ್ಟಿಗೆ ಏನು ಬರ್ತೀವಿ ಅಂತ ಹೇಳಿದ್ರೆ ನೆಟ್ ಸೇಲ್ಸ್. ಓಕೆ, ನೆಟ್ ಸೇಲ್ಸ್ ಪ್ರಾಬ್ಲಮಲ್ಲಿ ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. 7,85,000 ಇದೆ, 7,85,000 ಆ್ಯಂಡ್ 2016ಗೆ 9 lakh ಇದೆ, 2016ಗೆ 9 lakh ಇದೆ. ಸೊ ಹೌ ಮಚ್ ಆಫ್ ದ ಅಮೌಂಟ್ ಈಸ್ ಇನ್ಕ್ರೀಸ್ಡ್, ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆಯೋ ಅದನ್ನು ನಾವಿಲ್ಲಿ ಬರ್ತೀವಿ. ದಟ್ ಈಸ್ 1,15,000 ಇನ್ಕ್ರೀಸ್ ಆಗಿದೆ. ಓಕೆ, ಸೊ 1,15,000 ಇನ್ಕ್ರೀಸ್ ಆಗಿದೆ ಅನ್ನೋದಾದರೆ ನೋಡಿ, ಪರ್ಸಂಟೇಜ್ ಇನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ದೇರ್ ಮಸ್ಟ್ ಬಿ ಒನ್ ಆಫ್ ದ ಫಾರ್ಮುಲಾ. ಸೊ ಫಾರ್ಮುಲಾ ಯಾವುದು ಅಂತಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ in amount divided by past year amount into 100. ಈ ಪಾಸ್ಟ್ ಇಯರ್ ಅಂತ ಹೇಳಿದ್ರೆ ಅದನ್ನು ನಾವು ಬೇಸ್ ಇಯರ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಇನ್ಕ್ರೀಸ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪಾಸ್ಟ್ ಇಯರ್ ಅಮೌಂಟ್ ಆರ್ ಬೇಸ್ ಇಯರ್ ಅಮೌಂಟ್ ಇಂಟು 100. ಸೊ ಇಲ್ಲಿ ನಾವು ನೋಡೋದಾದರೆ 1,15,000 ಇದೆ, ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟಲ್ಲಿ 1,15,000. ಸೊ ಅದರ ಒಂದು ಪರ್ಸೆಂಟೇಜ್ ನೀವು ನೋಡೋದಾದರೆ 14.64% ಸಿಗುತ್ತೆ, 14.64%. ಓಕೆ, ಹಾಗೆ ಅಂತ ಹೇಳಿದ್ದೀನಿ. 1,15,000 ಡಿವೈಡೆಡ್ ಬೈ 7,85,000 ಇಂಟು 100 ಮಾಡುವಂಥದ್ದು ಅಂತ. ಓಕೆ, ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ಇಲ್ಲಿ ಪ್ರಾಬ್ಲಮಲ್ಲಿ ಇರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿರ್ತಾರೆ. ಸೊ 4,50,000 ಆ್ಯಂಡ್ 5 lakh ಇದೆ. ರೈಟ್ ಇಟ್ ದೇರ್, 4,50,000 ಆ್ಯಂಡ್ 5 lakhs. ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 50,000 ಇನ್ಕ್ರೀಸ್ ಆಗಿದೆ. ಸೊ 50,000ನ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 11.11% ಆಗುತ್ತೆ. ಚೆಕ್ ಮಾಡಿ, ಅಂದರೆ 50,000 ಡಿವೈಡೆಡ್ ಬೈ 4,50,000 ಇಂಟು 100 ಅಂತ. ಓಕೆ, ಸೊ ನೆಕ್ಸ್ಟ್ ಲೆಸ್ ಇಟ್, ಅದನ್ನು ಲೆಸ್ ಮಾಡಿ. ಸೊ 3,35,000 ಸಿಗುತ್ತೆ. ಇಲ್ಲಿ 4 lakh. ಇದನ್ನು ಮತ್ತೆ ಒಂದ್ಸಗೆ ನೀವೇನು ಮಾಡಬೇಕು, ಎಷ್ಟು ಇನ್ಕ್ರೀಸ್ ಆಗಿದೆ ಚೆಕ್ ಮಾಡಿ. ಸೊ ದೇರ್ ಇಸ್ ಅ 65,000 ಇನ್ಕ್ರೀಸ್. ನೆನಪಿರಲಿ ನಿಮಗೆ, ಈ ಪರ್ಸೆಂಟೇಜನ್ನು ಟೋಟಲ್ ಮಾಡಿಡಬೇಡ್ರಿ. 65,000 ಡಿವೈಡೆಡ್ ಬೈ 3,35,000 ಮತ್ತೆ ಒಂದ್ಸರಿ ನೀವೇನು ಮಾಡಿ ಅಂತ ಹೇಳಿದ್ರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ, ಪ್ರಾಬ್ಲಮಲ್ಲಿ ಗೊತ್ತಾಗುತ್ತೆ ನಿಮಗೆ. ಆವಾಗ 19.40% ಸಿಗುತ್ತೆ. ಹೇಳಿದ್ದೀನಿ ನಿಮಗೆ, ಇದನ್ನು ಟೋಟಲ್ ಮಾಡೋಂಗಿಲ್ಲ ಅಥವಾ ಇದರಲ್ಲಿ ಲೆಸ್ ಮಾಡಿಡೋಂಗಿಲ್ಲ. ಏನು ಮಾಡಬೇಕು, 65,000 ಡಿವೈಡೆಡ್ ಬೈ 3,35,000 ನೀವು ಡಿವೈಡ್ ಮಾಡಿದಾಗ ನಿಮಗೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ 19.40% ಸಿಗುತ್ತೆ ಅಂತ. ಓಕೆ, ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ, ಗ್ರಾಸ್ ಪ್ರಾಫಿಟ್. ಓಕೆ, ಸೊ ಈ ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿವ್ ಎಕ್ಸ್ಪೆನ್ಸ್ಗಳನ್ನು ಕಳಿಬೇಕಾಗುತ್ತೆ, ಆಪರೇಟಿವ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮಲ್ಲಿ ಆಪರೇಟಿವ್ ಎಕ್ಸ್ಪೆನ್ಸ್ಗಳನ್ನು ಕೊಟ್ಟಿದ್ದಾರೆ, ಒಂದ್ಸಲ ಚೆಕ್ ಮಾಡಿ. ಫಸ್ಟ್ಗೆ ಅದರಲ್ಲಿ ಜನರಲ್ ಎಕ್ಸ್ಪೆನ್ಸ್ ಇದೆ, ರೈಟ್ ಜನರಲ್ ಎಕ್ಸ್ಪೆನ್ಸಸ್ಸು. ಜನರಲ್ ಎಕ್ಸ್ಪೆನ್ಸಸ್ಸು ನೀವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ 70,000 ಆ್ಯಂಡ್ 72,000 ಇದೆ, 70,000 72,000 ಇದೆ. ಸೊ ರೈಟ್ ದೇರ್ 70,000 ಆ್ಯಂಡ್ 72,000. 2,000 ಏನಾಗಿದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆ ಅಂತ. ಸೊ ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಅದನ್ನು 2.85% ಇದೆ. ಹೇಗೆ ಅಂತ ಹೇಳಿದ್ರೆ ನಮ್ಗೆ ಹೇಳಿದ್ದೀನಿ, 2,000 ಡಿವೈಡೆಡ್ ಬೈ 70,000 ಇಂಟು 100 ಮಾಡಿ. ಜನರಲ್ ಎಕ್ಸ್ಪೆನ್ಸ್ ಆದಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇದೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಪ್ರಾಬ್ಲಮಲ್ಲಿ 80,000 ಆ್ಯಂಡ್ 90,000 ಇದೆ. ಸೊ ಹಾಗಾದರೆ ಎಷ್ಟು ಇನ್ಕ್ರೀಸ್ ಆಗಿದೆ, 10,000 ಇನ್ಕ್ರೀಸ್ ಆಗಿದೆ ಇನ್ ಅಮೌಂಟ್. 10,000 ಅಮೌಂಟಲ್ಲಿ ಇನ್ಕ್ರೀಸ್ ಆಗಿದೆ. ಅದನ್ನು ನಾವು ಪರ್ಸೆಂಟೇಜಲ್ಲಿ ಚೆಕ್ ಮಾಡೋದಾದರೆ 10,000 ಡಿವೈಡೆಡ್ ಬೈ 80,000 ಮಾಡ್ತೀವಿ, ಅದು 12.5%
ಇನ್ಕ್ರೀಸ್ ಆದ ರೀತಿಯಲ್ಲಿ ಹೇಳುತ್ತೆ. ಓಕೆ, ನಾನು ಹೇಳಿದ ಮೇಲೆ 10,000 ಡಿವೈಡೆಡ್ ಬೈ 80,000 ಅಂತ. ಓಕೆ, ಸೊ ನೆಕ್ಸ್ಟು ಈ ಒಂದು ಗ್ರಾಸ್ ಪ್ರಾಫಿಟಲ್ಲಿ ಈ ಆಪರೇಟಿಂಗ್ ಎಕ್ಸ್ಪೆನ್ಸ್ಗಳನ್ನ ಲೆಸ್ ಮಾಡಬೇಕಾಗುತ್ತೆ. ನೆನಪಿರಲಿ, ಗ್ರಾಸ್ ಪ್ರಾಫಿಟ್ ಏನಿದೆ, ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ಗಳು ಯಾವಿದ್ದಾವೆ ಅವುಗಳನ್ನ ಲೆಸ್ ಮಾಡಿ. ಸೊ ಇದು ಲೆಸ್ ಮಾಡಿದಾಗ ನಿಮಗೆ 5,000, ಸೊ ಇಂಟು 15 ಅಂದರೆ 13 ನಿಮಗೆ ಅಲ್ಲಿ 1,85,000 ಸಿಗುತ್ತೆ. ಅದ್ರ ಜೊತೆಗೆ 4,00,000 72,000 ಮತ್ತು 90,000 ಎರಡನ್ನೂ ಪ್ಲಸ್ ಮಾಡಿ ನೀವು ಲೆಸ್ ಮಾಡಿದಾಗ ಅಲ್ಲಿ ನಿಮಗೆ 2,38,000 ಅಮೌಂಟ್ ಸಿಗುತ್ತೆ. ಓಕೆ, ವಿತ್ ಹೆಲ್ಪ್ ಆಫ್ ಕ್ಯಾಲ್ಸಿ ನೀವು ಮಾಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 1,85,000 2,38,000ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರೆ ದಟ್ ಈಸ್ 53,000 ಇನ್ಕ್ರೀಸ್ ಆಗಿದೆ. ಓಕೆ, ಆ 53,000 ಇನ್ಕ್ರೀಸನ್ನು ನೀವು ಪರ್ಸಂಟೇಜಲ್ಲಿ ಶೋ ಮಾಡೋದಾದರೆ ನೆನಪಿರಲಿ, 53,000 ಡಿವೈಡೆಡ್ ಬೈ 1,85,000 ಇಂಟು 100 ಅಂತ ಮಾಡಿದಾಗ ನಿಮಗೆ 28.64% ಸಿಗುತ್ತೆ. ಸೊ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿ. ಇದನ್ನು ನಾವೇಂತ ಕರಿತೀವಿ ಅಂತಂದರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ, ಆಪರೇಟಿಂಗ್ ಪ್ರಾಫಿಟ್. ಸೊ ಇದರಲ್ಲಿ ನೀವು ಆಪರೇಟಿಂಗ್ ಪ್ರಾಫಿಟಲ್ಲಿ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳನ್ನ ಲೆಸ್ ಮಾಡಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಇರ್ತವೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ಗಳು ಯಾವುದು ಅಂತ. ಇಲ್ಲಿ ನೋಡಿ, ಈ ಪ್ರಾಬ್ಲಮಲ್ಲಿ ಕೊಟ್ಟರು ಹಾಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಯಾವುದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಪೇಯ್ಡ್ ಇದೆ ಮತ್ತು ಇನ್ಕಮ್ ಟ್ಯಾಕ್ಸು. ಬಟ್ ಇಂಟ್ರೆಸ್ಟ್ ಪೇಯ್ಡನ್ನು ತೊಗೊಳ್ತೀವಿ ಇಲ್ಲಿ. ಇಂಟ್ರೆಸ್ಟ್ ಪೇಯ್ಡ್, ಸೊ ಇಂಟ್ರೆಸ್ಟ್ ಪೇಯ್ಡ್ ಎಷ್ಟಿದೆ ಪ್ರಾಬ್ಲಮಲ್ಲಿ ಅಂತಂದರೆ 25,000 ಆ್ಯಂಡ್ 30,000 ಇದೆ. ಸೊ 5,000 ಏನಾಗಿದೆ, ಇನ್ಕ್ರೀಸ್ ಆಗಿದೆ. 5,000 ಇನ್ಕ್ರೀಸ್ ಅಂತ ಹೇಳಿದರೆ 20% ಆಗುತ್ತೆ. ಸೊ 20% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆ, 5,000 ಡಿವೈಡ್ ಬೈ 25,000 ಇಂಟು 100 ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಂಟ್ರೆಸ್ಟ್ ಪೇಯ್ಡ್. ಇನ್ನು ಇನ್ಕಮ್ ಟ್ಯಾಕ್ಸನ್ನು ನಾವು ಟ್ಯಾಕ್ಸ್ ರೇಟಲ್ಲಿ ಲೆಸ್ ಮಾಡ್ತೀವಿ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸು ಇಂಟ್ರೆಸ್ಟ್ ಪೇಯ್ಡ್ ಅಂತ ಇತ್ತು ಅಂತಂದರೆ ಅದನ್ನು ಲೆಸ್ ಮಾಡಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸನ್ನು 5 × 2 = 6, 1,60,000 ಸಿಗುತ್ತೆ. ಇಲ್ಲಿ 8 0, ಸೊ 2,08,000 ಸಿಗುತ್ತೆ ಅಂತ. ಓಕೆ, ಸೊ ಹಾಗಿದ್ರೆ ಇಲ್ಲಿ 48,000 ರೂಪಾಯಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ 48,000 ಡಿವೈಡೆಡ್ ಬೈ 1,60,000 ಮಾಡಿದಾಗ ನಿಮಗೆ 30% ಸಿಗುತ್ತೆ. 30% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದನ್ನು ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓಕೆ, ನೆನಪಿರಲಿ, ಅಕಸ್ಮಾತ್ ಏನಾದರೂ ಪ್ರಾಬ್ಲಮಲ್ಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅಥವಾ ಟ್ಯಾಕ್ಸ್ ಬಗ್ಗೆ ಹೇಳಿದ್ದಾರೆ ಅಂತಂದರೆ ನೀವು ಇನ್ನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಮಾಡಿ ಅದನ್ನು ಅವರು ಪರ್ಸಂಟೇಜಲ್ಲೂ ಕೊಡ್ಬೋದು ಅಥವಾ ಅಮೌಂಟು ಕೂಡ ಕೊಡ್ಬೋದು. ಇಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಪ್ರಾಬ್ಲಮಲ್ಲಿ ಇನ್ಕಮ್ ಟ್ಯಾಕ್ಸ್ ಅಮೌಂಟನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ದಟ್ ಈಸ್ 70,000 ಆ್ಯಂಡ್ ಹಿಯರ್ 80,000 ಇದೆ. ಯಾವುದರಲ್ಲಿ ಅಂತಂದರೆ 2017ರಲ್ಲಿ 80,000 ಇದೆ. 10,000 ಇನ್ಕ್ರೀಸ್ ಆಗಿದೆ. ಸೊ 10,000 ಅಂತ ಹೇಳಿದ್ರೆ 14.28% ಏನಾಗಿದೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಅವನು ಏನು ಮಾಡಿದ್ದಾನೆ, ಟ್ಯಾಕ್ಸನ್ನು ಜಾಸ್ತಿ ಪೇಮೆಂಟ್ ಮಾಡಿದ್ದಾನೆ ಅಂತ. ಸೊ ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ನೀವು ಲೆಸ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ, ಆಫ್ಟರ್ ಟ್ಯಾಕ್ಸ್. ಸೊ 16ರಲ್ಲಿ 7 ಹೋದರೆ 90,000. ಅದ್ರ ಜೊತೆಗೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿ 88, 10ರಲ್ಲಿ 8 ಹೋದರೆ 2. ಓಕೆ, ಸೊ 1,28,000 ಸಿಗುತ್ತೆ. ಇಲ್ಲಿ ಇನ್ಕ್ರೀಸ್ ಎಷ್ಟು ಅಂತಂದರೆ 10, 28,000 ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಅದನ್ನು ಪರ್ಸಂಟೇಜ್ ಲೆಕ್ಕ ಹಾಕೋದಾದರೆ 42.22% ಆಗುತ್ತೆ. 42.22% ಏನಾಗುತ್ತೆ, ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಅಂತಂದರೆ 38,000 ಇದೆ. ಅದನ್ನು ಪರ್ಸಂಟೇಜಲ್ಲಿ ಇನ್ಕ್ರೀಸ್ ಎಷ್ಟಾಗಿದೆ, ಇನ್ಕ್ರೀಸ್ 38,000 ಇನ್ಕ್ರೀಸ್ ಆಗಿದೆ. 42.22% ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ. ಇದು ತುಂಬಾ ಸಿಂಪಲೆಸ್ಟ್ ಆಗಿರುವಂಥ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.